ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ಟೋಟಲ್ಲು ಸರ್ಕಾರಿ ಶಿಕ್ಷಕರಾಗಲಿಕ್ಕೆ ಅಥವಾ ಸರ್ಕಾರಿ ಹುದ್ದೆಯನ್ನು ಪಡೆಯಲಿಕ್ಕೆ ಸಾಕಷ್ಟು ಜನ ಪ್ರಯತ್ನ ಮಾಡ್ತಿರ್ತೀರಿ. ಸೊ ಹಾಗಾದರೆ ನಿಮಗೊಂದು ಅಂಕಿ ಸಂಖ್ಯೆ ಬೇಕಾಗಿರುತ್ತೆ. ಅಂದರೆ ಎಷ್ಟು ಸರ್ಕಾರಿ ಹುದ್ದೆಗಳು ಈಗ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇದ್ದಾವೆ ಅಂತ ಹೇಳಿಬಿಟ್ಟು. ಸೊ ಆ ಎಷ್ಟು ಸರ್ಕಾರಿ ಹುದ್ದೆಗಳು ಈಗ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಸದನದಲ್ಲಿ ಬಂದಿತ್ತು. ಅದು ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಅಂತ ಹೇಳ್ತಾರೆ. 1257ನೇ ಪ್ರಶ್ನೆ ಇದು. ಮಾನ್ಯ ಸದಸ್ಯರ ಹೆಸರು ಸತೀಲ್ ಜಿ ನಮೋಶಿ ಅಂಥೇಳಿ. ಸೊ ಇವರು ಶಿಕ್ಷಕರ ಕ್ಷೇತ್ರದಿಂದ ಚುನಾಯಿತರಾಗಿರ್ತಕ್ಕಂಥವರು ಒಂದು ಪ್ರಶ್ನೆಯನ್ನು ಕೇಳಿದರು. ಇದಕ್ಕೆ ಮುಖ್ಯಮಂತ್ರಿಗಳು ಲಿಖಿತ ರೂಪದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಇದು ಆಲ್ರೆಡಿ ನೀವು ನೋಡಿರ್ಬೋದು ಅಥವಾ ನೋಡಿಲ್ದಿದ್ರೆ ಈಗ ಇದನ್ನು ನೋಡ್ಬೋದು. ಸೊ ಏನೆಲ್ಲ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ ಕೇಳಿದ್ದಾರೆ. ಸೊ ಆ ಪ್ರಶ್ನೆ ಏನಿದೆ ಅಂದರೆ, ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಪ್ರಸ್ತುತ ಹುದ್ದೆಗಳ ಸಂಖ್ಯೆ ಎಷ್ಟು, ಕರ್ತವ್ಯ ನಿರ್ವಹಿಸುತ್ತಿರುವವರ ಹುದ್ದೆಗಳ ಸಂಖ್ಯೆ ಎಷ್ಟು, ಖಾಲಿ ಉಳಿದಿರುವ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಇಲಾಖಾವಾರು ಮಾಹಿತಿಯನ್ನು ಅವರು ಕೇಳಿದ್ದಾರೆ. ಸೊ ಅದಕ್ಕೆ ಅವರು ಅನುಬಂಧ 1ರಲ್ಲಿ ಕರ್ನಾಟಕದಲ್ಲಿ ಖಾಲಿ ಇರತಕ್ಕಂತಹ ಎಲ್ಲ ಹುದ್ದೆಗಳು ಅಂದರೆ ಅನುಬಂಧ 1ರಲ್ಲಿ ಕೊಟ್ಟಿದ್ದಾರೆ ಅವರು ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ. ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿರುವ ಹುದ್ದೆಗಳನ್ನು ಪ್ರತ್ಯೇಕವಾರು ಮಾಹಿತಿ ನೀಡುವುದು ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಅದು ಕಲ್ಯಾಣ ಕರ್ನಾಟಕದಲ್ಲಿ ಅನುಬಂಧ 2ರಲ್ಲಿ ಕೊಟ್ಟಿದ್ದಾರೆ. ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು, ಪ್ರತ್ಯೇಕ ಇಲಾಖೆಯವಾರು ಮಾಹಿತಿಯನ್ನು ನೀಡುವುದು ಅಂತೇಳಿ ಸಪ್ರೇಟ್ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಅವರು ಅನುಬಂಧ 2 ಕೂಡ ಕೊಟ್ಟಿದ್ದಾರೆ. ಸೊ ಅನುಬಂಧ 1ರಲ್ಲಿ ನೋಡ್ಬೋದು, 2024-25ನೇ ಸಾಲಿನಲ್ಲಿ ರಾಜ್ಯದಲ್ಲಿರತಕ್ಕಂತಹ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಪ್ರಸ್ತುತ ಹುದ್ದೆಗಳ ಸಂಖ್ಯೆ, ಕರ್ತವ್ಯ ನಿರ್ವಹಿಸುತ್ತಿರುವವರ ಹುದ್ದೆಗಳ ಸಂಖ್ಯೆ ಹಾಗೂ ಖಾಲಿ ಇರ್ತಕ್ಕಂಥ ಹುದ್ದೆಗಳ ವಿವರವನ್ನು ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಇಲ್ಲಿ ಮೊದಲನೇ ಕಾಲಮಲ್ಲಿ ಟೋಟಲ್ ನಂಬರ್ ಆಫ್ ಪೋಸ್ಟು, ಇಲ್ಲಿ ವೇಕೆನ್ಸಿ, ಇದು ಈಗ ಜಾಬ್ ಮಾಡ್ತಿರ್ತಕ್ಕಂಥವ್ರು. ಸೊ ಲಾಸ್ಟಿಗೆ ಹೋಗ್ಬಿಡೋಣ, ನಿಮಗೆ ಆಮೇಲೆ ನಾನು ಸ್ವಲ್ಪ ಡೀಟೇಲ್ ಕೊಡ್ತೀನಿ. ಟೋಟಲ್ ಖಾಲಿ ಇರ್ತಕ್ಕಂತಹ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡಿ, 7,80,748 ಹುದ್ದೆಗಳು. ಸೊ ಖಾಲಿ ಇರ್ತಕ್ಕಂಥವು 2,76,386 ಹುದ್ದೆಗಳು ಈಗ ನಮಗೆ ಖಾಲಿ ಹುದ್ದೆಗಳಿದ್ದಾವೆ. ಸೊ ಅಂದರೆ 2,76,000. ಸೊ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥವರು 5,04,362 ಅಂಥೇಳಿ ಎಲ್ಲ ಇಲಾಖೆಗಳಿಂದ ಮಾಹಿತಿ ಬಂದಿದೆ. ಇದು ಕರ್ನಾಟಕದಾದ್ಯಂತ ಎಲ್ಲ. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ, ನಾವೆಲ್ಲ ಶಿಕ್ಷಕರ ನೇಮಕಾತಿಯನ್ನು ಬಯಸ್ತಕ್ಕಂಥವ್ರು. ಸೊ ಇಲ್ಲಿದೆ ನೋಡಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ, ಪ್ರಾಥಮಿಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ 1ರಿಂದ 10ರವರೆಗೆ ಶಾಲೆಗಳಿದ್ದಾವೆ, ಸರ್ಕಾರಿ ಶಾಲೆಗಳು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ಬೋದು, ಪ್ರಸ್ತುತ ಹುದ್ದೆಗಳ ಸಂಖ್ಯೆ ಎಷ್ಟಿದೆ, 2,84,086. ಸೊ ಖಾಲಿ ಇರ್ತಕ್ಕಂತಹ ಹುದ್ದೆಗಳ ಸಂಖ್ಯೆ 70,727 ಹುದ್ದೆಗಳು ಖಾಲಿ ಇದ್ದಾವೆ. ಓಕೆ, ಈಗ ಪ್ರಸ್ತುತ ವರ್ಕ್ ಮಾಡ್ತಿರ್ತಕ್ಕಂಥವರು 2,13,359 ಜನ ಇದ್ದಾರೆ. ಸೊ ಈ ಡಾಟಾದಲ್ಲಿ ನೋಡಿದರೆ ನೀವು ಇಷ್ಟು ಮಾಹಿತಿ ನಮಗೆ ಕನ್ಫರ್ಮ್ ಆಗ್ತಾ ಇದೆ. ಸೊ ಹಾಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಹುದ್ದೆ ಸಿಗುವಂಥ ಸಾಧ್ಯತೆ ಇದೆ. ಅದಕ್ಕೆ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಇದನ್ನು ಪಾಸಿಟಿವ್ ಆಗಿ ತಗೊಂಡು, ಅಂದರೆ ಕಾಲ್ ಮಾಡ್ತಾರೆ, ಇವಾಗ ಮಾಡ್ತಾರೆ, ಅವಾಗ ಮಾಡ್ತಾರೆ ಅನ್ನೋದಕ್ಕಿಂತ ಒಂದು ದಿನ ಸರ್ಟೈನ್ ಟೈಮ್ನಲ್ಲಿ ಕಾಲ್ ಮಾಡ್ತಾರೆ, ಆವಾಗ ನಾವು ಏಬಲ್ ಇದ್ದರೆ ಖಂಡಿತ ಆ ಜಾಬನ್ನು ನಮ್ಮದಾಗುತ್ತೆ ಅಂತಕ್ಕಂಥದ್ದನ್ನು ನಾವು ಮರಿಬಾರ್ದು. ಮತ್ತು ಆ ಚಾನ್ಸಿಗಾಗಿ ನಾವು ಕಾಯ್ತಾ ಇರಬೇಕು. ಸೊ ಅವರು ಕಾಲ್ ಮಾಡೋದು ಯಾವಾಗ ಕಾಲ್ ಮಾಡ್ತಾರೆ ಏನೋ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇರಲಿ, ಆದರೆ ಅದನ್ನು ವಿಚಾರಿಸ್ಕೊತ ಇರೋಣ. ಆದರೆ ಕಾಲ್ ಮಾಡಿದ ತಕ್ಷಣ ನಮಗೆ ಆ ಹುದ್ದೆ ಸಿಗುತ್ತಲ್ಲ, ಅದ್ರ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತಕ್ಕಂಥದ್ದು. ಸೊ ಇದು 70,727 ಹುದ್ದೆಗಳು ಖಾಲಿ ಇದ್ದಾವೆ ಶಿಕ್ಷಣ ಇಲಾಖೆಯಲ್ಲಿ ಅಂತಕ್ಕಂಥದ್ದು ನಿಮಗೆ ಇದ್ರ ಮುಖಾಂತರ ಗೊತ್ತಾಗುತ್ತೆ. 2,13,000 ಜನ ಈಗ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾನು ನೋಡಿರುವಂತಹ ಡಾಟಾ ಪ್ರಕಾರ ಇಷ್ಟು ಹುದ್ದೆಗಳಲ್ಲಿ, ಈ ವರ್ಕ್ ಮಾಡ್ತಿರ್ತಕ್ಕಂಥವ್ರ ಹುದ್ದೆಗಳಲ್ಲಿ ಒಳ ಆಡಳಿತದಲ್ಲಿ 10,000 ಜನ ಇದ್ದಾರೆ. ನೋಡ್ಬೋದು ನೀವು, ಅಂದರೆ 10,000 ಅಲ್ಲ, 1,03,000 ಒಳ ಆಡಳಿತ ಅಂತಕ್ಕಂಥದ್ದು. ಅದನ್ನು ಬಿಟ್ಟರೆ ಅತಿ ಹೆಚ್ಚು ಹುದ್ದೆಗಳು ಇರ್ತಕ್ಕಂಥದ್ದು 38,000 ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ 38,300 ಅಷ್ಟು ಜನ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಅತಿ ಹೆಚ್ಚು ಇರ್ತಕ್ಕಂಥದ್ದು ನಮ್ಮ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿನೇ, ಅದು ಶಿಕ್ಷಕರ ಸಂಖ್ಯೆ. ಅದು ಇನ್ನೂ ಹೆಚ್ಚಾಗಬೇಕಾಗಿದೆ ಈ ಒಂದು ಅಂಕಿ ಸಂಖ್ಯೆಗಳ ಪ್ರಕಾರ. ಇನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೋಡೋದಾದರೆ
ಸೊ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಒಟ್ಟು ನಾನು ಮಾತಾಡ್ತೀನಿ, ಅಂದರೆ ಒಟ್ಟು ಸಂಖ್ಯೆ ಅಷ್ಟೇ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಟೋಟಲ್ ಸ್ಯಾಂಕ್ಷನ್ ಪೋಸ್ಟ್ ನೋಡಿ 33,332 ಎಲ್ಲ ಮೂರಲ್ಲೇ ಇದೆ ಅದು. ಸೊ ಈಗ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಬಂದು 14,241 ಹುದ್ದೆಗಳು ಖಾಲಿ. ಸೊ ಈಗ ವರ್ಕ್ ಮಾಡ್ತಿರ್ತಕ್ಕಂಥವ್ರು ಬಂದು 47,573. ಸೊ ಇದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟಿದ್ದಾಗುತ್ತೆ. ಇನ್ನು ಅದರಲ್ಲಿ ನಮಗೆ ಬೇಕಾಗಿರೋದು ಯಾವುದು? ಶಾಲಾ ಶಿಕ್ಷಣ ಅಲ್ವಾ. ಸೊ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನೋಡೋಣ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 1,191 ಹುದ್ದೆಗಳಿದ್ದಾವೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅಂತ ನೋಡೋದಾದರೆ ಇಲ್ಲಿ ನೋಡಿ 2ನೇ ನಂಬರಲ್ಲಿ ಹಾಕಿದ್ದಾರೆ ಅದನ್ನು. 7,902 ಪೋಸ್ಟ್ಗಳು ಈಗ ಪ್ರಸ್ತುತ ಖಾಲಿ ಇರ್ತಕ್ಕಂಥವು. ಸೊ ಖಾಲಿ ಹುದ್ದೆಗಳು 7,902 ಹುದ್ದೆಗಳು ಖಾಲಿ ಇದ್ದಾವೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಸೊ ಅಂದರೆ ಮುಂಬಡ್ತಿ ಪಡೆಯಲು ಭರ್ತಿ ಇರುವ ಇಲಾಖೆಯ ಹುದ್ದೆಗಳ ಸಂಖ್ಯೆ, ಒಟ್ಟು ನೇರ ನೇಮಕಾತಿಯಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ. ಓಕೆ, ಇಲ್ಲಿ ಸ್ವಲ್ಪ ನನ್ನ ಡಾಟಾನ ಇದು ಮೇಲ್ಗಡೆ ಕಾಲಮ್ ಚೇಂಜ್ ಇದೆ. ಖಾಲಿ ಇರ್ತಕ್ಕಂಥ ಹುದ್ದೆಗಳು ಬಂದು ಈಗ ಪ್ರಸ್ತುತ 9,643, ಆಲ್ಮೋಸ್ಟ್ 2,000 ಕಮ್ಮಿ, ಅಂದರೆ 1,000 ಅಷ್ಟೇ ಕಮ್ಮಿ ನಿಮಗೆ ಅಂಕಿ ಸಂಖ್ಯೆಗಳಲ್ಲಿ. ಒಟ್ಟು ಇಲ್ಲೂ ಕೂಡ 9,000 ಒಂದು ಶಿಕ್ಷಕರ ನೇಮಕಾತಿಗೆ ನಿಮಗೆ ಪೋಸ್ಟ್ಗಳು ಇದ್ದಾವೆ ಅಂತಕ್ಕಂಥದ್ದು. ಟೋಟಲ್ ವೇಕೆನ್ಸಿ ಬಂದು 33,300, ಇದು ವೇಕೆನ್ಸಿ ಲಿಸ್ಟು. ಸೊ ಹಾಗಾಗಿ ಇಷ್ಟು ಹುದ್ದೆಗಳು ಈಗ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇದೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಸೊ ಇದು ಎಲ್ಲ ಟೆಲಿಗ್ರಾಮ್ ಗ್ರೂಪಲ್ಲಿ ಈಗ ಆಲ್ರೆಡಿ ಶೇರ್ ಆಗಿರ್ತಕ್ಕಂಥದ್ದು. ನಿಮ್ಮ ಕೂಡ ಒಂದು ಮಾಹಿತಿ ಇರಲಿ ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಹೆಚ್ಚಿನ ಅಭ್ಯಾಸವನ್ನು ಮಾಡಿ. ನಿಮಗೆ ಯಾವ ಇಲಾಖೆ ನಿಮಗೆ ಬೇಕಾಗಿದೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹುದ್ದೆಗೆ ನೀವು ಓದಿರ್ತಕ್ಕಂಥದ್ದಕ್ಕೆ ಯಾವ ಇಲಾಖೆಯಲ್ಲಿ ನೀವು ಹುದ್ದೆಯನ್ನು ಬಯಸ್ತಾ ಇದ್ದೀರಾ. ಟೋಟಲ್ ಇಲ್ಲಿರ್ತಕ್ಕಂಥದ್ದು 43 ಇಲಾಖೆಗಳನ್ನು ಕೊಟ್ಟಿದ್ದಾರೆ. ಆ 43 ಇಲಾಖೆಗಳ ಪೈಕಿ ನೀವು ಕೃಷಿ, ಪಶುಸಂಗೋಪನೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಸಹಕಾರ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗಳ ಇಲಾಖೆ, ಬರೀ ನಾವು ಟೀಚರ್ ಆಗಲೇಬೇಕು ಅಂಥೇಳಿ ನಾವು ಒಂದೇ ಸ್ಟ್ರೈಟ್ ದೋಣಿ ಬೇಡ. ಇದರಲ್ಲೆಲ್ಲ ನಮಗೆ ಯಾವ ಹುದ್ದೆಗಳು ಅನ್ವಯಿಸ್ತವೆ, ನಾವು ಡಿಗ್ರಿ ಮಾಡಿದ್ದೀವ ಅಥವಾ ನಾವು PUC ಮಾಡಿದ್ದೀವ, ನಮಗೆ ಎಲಿಜಿಬಲ್ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನೀವು ಪ್ರಯತ್ನ ಮಾಡಿದರೆ, ಡೈವರ್ಸಿಟಿ ಇದ್ದರೆ ತುಂಬಾ. ಈಗ ಹೆಂಗೆ ಶೇರ್ ಮಾರ್ಕೆಟಲ್ಲಿ 1, 2, 3, 4, 5 ಸೆಕ್ಟರ್ಗೆ ಹಾಕ್ತೀವಿ. ಒಂದು ಫಾರ್ಮಾ ಸೆಕ್ಟರ್ಗೆ ಹಾಕಿರ್ತೀವಿ, ಇನ್ನೊಂದು ಪವರ್ ಸೆಕ್ಟರ್ಗೆ ಹಾಕಿರ್ತೀವಿ, ಇನ್ನೊಂದು ಡಿಫೆನ್ಸ್ ಸೆಕ್ಟರ್ಗೆ ಹಾಕಿರ್ತೀವಿ, ಮತ್ತೊಂದು ಬಂದು ಟೆಕ್ಸ್ಟೈಲ್ ಸೆಕ್ಟರ್ಗೆ ಹಾಕಿರ್ತೀವಿ, ಮತ್ತೊಂದು ಬಂದು ಡೈಲಿ ಏನೋ ಫುಡ್ಡು ಬೆವರೇಜಸ್ಸು ಅದು ಏನೋ ಇರ್ತದಲ್ಲ, ಈ ಫಾರ್ ಎಕ್ಸಾಂಪಲ್ ಡಾಬರ್ ರೆಡ್ಡು ಅಂತ ಟೂತ್ಪೇಸ್ಟ್ಗಳು, ಸೊ ಅಂಥವಕ್ಕೆ ಹಾಕಿರ್ತೀವಿ. ಸೊ ಅಂದರೆ ಹೌಸ್ ಹೋಲ್ಡ್ ಥಿಂಗ್ಸ್. ಇದರಲ್ಲಿ ಯಾವುದಾದ್ರೂ ಒಂದು ಸೆಕ್ಟರ್ ಫೇಲ್ ಆದ್ರೂ ಇನ್ನು ಉಳಿದಂಥ ಸೆಕ್ಟರ್ ಬಂಪರ್ ಲಾಟ್ರಿಯನ್ನು ಕೊಡ್ತಾರೆ. ಜ್ಯುವೆಲರಿ ಸೆಕ್ಟರು, ಆರ್ನಮೆಂಟ್ಸು. ಅಂದರೆ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಲ್ಲಿ ಒಂದು ಕಡೆ ನಾವು ಫೇಲ್ ಆದರೆ ಇನ್ನೊಂದು ಕಡೆ ಸಕ್ಸಸ್ ಆಗೋ ಸಾಧ್ಯತೆ ಇರುತ್ತೆ. ಫೈನಲಿ ನಮ್ಮ ದುಡ್ಡು ಪ್ಲಸ್ ಆಗುತ್ತೆ. ಅಂದರೆ ಅರ್ಥ ನಮ್ಗೆ ಮುಂದೆ ನಾವು ಪ್ರಾಫಿಟಲ್ಲೇ ಇರ್ತೀವಿ ಅಂತಕ್ಕಂಥದ್ದು ಈಕ್ವಿಟಿಯಲ್ಲಿ. ಸೊ ಹಾಗೆ ನೀವು ಬರೀ ಶಿಕ್ಷಕರ ಹುದ್ದೆ ಅಂತೇಳಿ ಪ್ರಯತ್ನ ಮಾಡೋದಕ್ಕಿಂತ ಇಷ್ಟು ವರ್ಷ ನೀವು ಮಾಡಿದ್ದೀರಿ, ಓಕೆ, ಬಟ್ ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಇಲಾಖೆಗಳಿಗೆ ಪ್ರಯತ್ನವನ್ನು ಮಾಡಿ. ಸೊ ಆ ಇಲಾಖೆಗಳನ್ನು ನೋಡಿ: ಇಂಧನ ಇಲಾಖೆ, ಆರ್ಥಿಕ ಇಲಾಖೆ, ಮೀನುಗಾರಿಕೆ, ಆಹಾರ ಮತ್ತು ನಾಗರಿಕ ಸರಬರಾಜು, ಅರಣ್ಯ, ಕೈಮಗ್ಗ ಮತ್ತು ಜವಳಿ, ಉನ್ನತ ಶಿಕ್ಷಣ ನಿಮ್ಮ ಕ್ವಾಲಿಫಿಕೇಷನ್ ಮೇಲೆ, ಒಳ ಆಡಳಿತ, ತೋಟಗಾರಿಕೆ, ವಾರ್ತೆ, ಕನ್ನಡ ಮತ್ತು ಸಂಸ್ಕೃತಿ, ಕಾರ್ಮಿಕ, ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ, ಈ ರೀತಿ ಬೇರೆ ಬೇರೆ ಇಲಾಖೆಗಳಿದ್ದಾವೆ. ಸೊ ಸಣ್ಣ ನೀರಾವರಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಸಂಸದೀಯ ವ್ಯವಹಾರಗಳ ಸಚಿವಾಲಯ ಮತ್ತು ಯೋಜನೆ, ಸಾಂಖ್ಯಿಕ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ, ಈ ರೀತಿ ಅನೇಕ ಇಲಾಖೆಗಳಿದ್ದಾವೆ. ಇವುಗಳಲ್ಲಿ ನಮಗೆ ಯಾವುದು ಅನ್ವಯಿಸುತ್ತೆ ಅದನ್ನು ನೋಡಿ ಪ್ರಯತ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಂತ ಭಾವಿಸ್ತಾ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ನಿಮ್ಮ ಸ್ನೇಹಿತರಿಂದ, ಆ ಡಿಪಾರ್ಟ್ಮೆಂಟ್ ಇರತಕ್ಕಂತಹ ಉನ್ನತ ಅಧಿಕಾರಿಗಳೊತ್ತಿಗೆ, ಅಥವಾ ಯಾರಾದರೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಯಾರೋ FDC SDC ಇದ್ದಾರೆ ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಹತ್ರ ಮಾಹಿತಿ ತಿಳ್ಕೊಳ್ಳಿ. ಅದಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು ನೋಡಿ, ಯಾರೆಲ್ಲ ಪಾಸ್ ಮಾಡಿದ್ದಾರೆ ಅವರನ್ನು ಸಹಾಯ ತಗೊಳ್ಳಿ. ನೀವು ಒಂದು ಪ್ರಯತ್ನವನ್ನು ಮಾಡಿ, ಡೈವರ್ಸಿಟಿ ಇರಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಸೊ ಧನ್ಯವಾದಗಳು.